ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂಐ ವಿರುದ್ಧದ ಪಂದ್ಯಕ್ಕಾಗಿ ಮುಂಬೈ ತಲುಪಿದ ತಕ್ಷಣ ನಮ್ಮ RCB ತಂಡಕ್ಕೆ ಸಿಕ್ಕವು ದೊಡ್ಡ ಗುಡ್ ನ್ಯೂಸ್. ಇದೀಗ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯವನ್ನು ಸೋತು ನಮ್ಮ RCBಯವರು ಏಪ್ರಿಲ್ 7, 2025ರಂದು ಮುಂಬೈನ ಹೋಮ್ ಗ್ರೌಂಡ್ ವಾಂಖೆಡೆ ಸ್ಟೇಡಿಯಂನಲ್ಲಿ ಅವರ ವಿರುದ್ಧ ಪಂದ್ಯವನ್ನು ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ RCB ತಂಡಕ್ಕೆ ಈ ಒಂದು ಪಂದ್ಯವನ್ನು ಆಡೋದಕ್ಕಿಂತ ಮುಂಚೆನೇ ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ. ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನೀವೇನಾದರೂ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ RCB ಎಂದು ಕಮೆಂಟ್ ಮಾಡಿ. ಇದೀಗ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯವನ್ನು ಸೋತಿರುವಂಥ ನಮ್ಮ RCB ತಂಡಕ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಈ ಒಂದು ಪಂದ್ಯವನ್ನು ಗೆಲ್ಲಬೇಕು ಅನ್ನುವಂಥ ಒತ್ತಡ ಇದ್ದೇ ಇರುತ್ತೆ. ಈ ಒಂದು ಒತ್ತಡದ ಮಧ್ಯೆ RCB ತಂಡಕ್ಕೆ ಮತ್ತೊಂದು ಟೆನ್ಷನ್ ಉಂಟಾಗಿತ್ತು. ಅದೇನೆಂದರೆ ನಮ್ಮ RCB ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಇಂಜುರಿಗೆ ತುತ್ತಾಗಿದ್ದರು. ಬೌಂಡರಿಯ ಕಡೆಗೆ ಹೋಗ್ತಾ ಇದ್ದಂಥ ಬಿರುಸಿನ ಚೆಂಡನ್ನು ಹಿಡಿಯೋದಕ್ಕೆ ಹೋಗಿ ವಿರಾಟ್ ಕೊಹ್ಲಿ ಅವರು ತಮ್ಮ ಫಿಂಗರ್ಗೆ ಇಂಜುರಿಯನ್ನು ಮಾಡಿಕೊಂಡಿದ್ದರು. ಇದರಿಂದಾಗಿ ನಮ್ಮ RCB ತಂಡಕ್ಕೆ ಒಂದು ಟೆನ್ಷನ್ ಅಂತೂ ಇದ್ದೇ ಇತ್ತು. ಮುಂದಿನ ಪಂದ್ಯಕ್ಕೆ ಇವರ ಇಂಜುರಿ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ. ಇದರ ಬಗ್ಗೆ ಹ್ಯಾಂಡಿ ಫ್ಲವರ್ ಅವರು ಮಾತನಾಡಿ ಒಂದು ಉತ್ತರವನ್ನು ಕೊಟ್ಟರು. ವಿರಾಟ್ ಕೊಹ್ಲಿ ಅವರಿಗೆ ದೊಡ್ಡ ಇಂಜುರಿ ಏನೂ ಆಗಿಲ್ಲ, ಅವರು ಮುಂದಿನ ಪಂದ್ಯಕ್ಕೆ ಪಕ್ಕಾ ಇದ್ದೇ ಇರ್ತಾರೆ, ಮುಂಬೈ ಇಂಡಿಯನ್ಸ್ ವಿರುದ್ಧ ಅವರು ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಮೊದಲ ಗುಡ್ ನ್ಯೂಸನ್ನು ತಿಳಿಸಿದರು. ಇನ್ನು RCB ತಂಡಕ್ಕೆ ಸಿಕ್ಕಿರುವಂಥ ಎರಡನೇ ಗುಡ್ ನ್ಯೂಸ್ ಏನು ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ ಅವರು ನಮ್ಮ RCB ವಿರುದ್ಧದ ಪಂದ್ಯಕ್ಕೆ ಅನ್ಅವೈಲೇಬಲ್ ಆಗಿದ್ದಾರೆ. ಇವತ್ತು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂದು ಪಂದ್ಯ ಇದೆ. ಈ ಒಂದು ಪಂದ್ಯಕ್ಕೆ ಮತ್ತು ನಮ್ಮ RCB ವಿರುದ್ಧದ ಪಂದ್ಯಕ್ಕೆ ಜಸ್ಪ್ರೀತ್ ಬುಮ್ರಾ ಅವರು ಅನ್ಅವೈಲೇಬಲ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಇದು ನಮ್ಮ RCB ತಂಡಕ್ಕೆ ಸಿಕ್ಕಿರುವಂಥ ಮತ್ತೊಂದು ಖುಷಿ ಸುದ್ದಿ. ಈ ಎಲ್ಲ ಖುಷಿ ಸುದ್ದಿಗಳ ಜೊತೆಗೆ ನಮ್ಮ RCB ತಂಡಕ್ಕೆ ಮತ್ತೊಂದು ಖುಷಿ ಸುದ್ದಿ ಏನು ಅಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಈ ಒಂದು ಪಂದ್ಯವನ್ನು ಗೆದ್ದರೆ ನಮ್ಮ RCB ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಇಳಿದಿದೆ. ಈ ಒಂದು ಪೊಸಿಷನನ್ನು ಬಿಟ್ಟು ಮತ್ತೆ ನಂಬರ್ 1 ಸ್ಥಾನಕ್ಕೆ ಏರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಈ ಎಲ್ಲ ಖುಷಿ ಸುದ್ದಿಗಳನ್ನು ಹೊತ್ಕೊಂಡು ಇದೀಗ ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧದ ಈ ಒಂದು ಪಂದ್ಯಕ್ಕೆ ರೆಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ RCB ವರ್ಸಸ್ MI ಈ ಒಂದು ಪಂದ್ಯದಲ್ಲಿ ಯಾವ ತಂಡ ಗೆದ್ದು ಬೀಗಬಹುದು? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.